ಮೊದಲನೇ ಕ್ವಶನ್ ನೋಡೋದಾದರೆ, ತರಗತಿಯ ಗಾತ್ರ ಮತ್ತು ತರಗತಿಯ ಸಮಯದ ಪ್ರಮಾಣ ಇಳಿಕೆಯ ಪರಿಕಲ್ಪನೆ ಎಂದರೆ ಏನು ಅಂತ ಕೇಳಿದ್ದಾರೆ ಅಲ್ವಾ. ಸಮಗ್ರ ಬೋಧನೆ ಅಂತ ಕರೀತಾರ, ಇಲ್ಲ ಅಣು ಬೋಧನೆ ಅಂತ ಕರೀತಾರ, ಇಲ್ಲ ಸಾಧಾರಣ ಬೋಧನೆ ಅಂತ ಕರೀತಾರ, ಇಲ್ಲ ಕಡಿಮೆ ಬೋಧನೆ ಅಂತ ಕರೀತಾರ. ಇದಕ್ಕೆ ಆನ್ಸರ್ ಯಾವುದಾಗುತ್ತೆ ಹೇಳಿ? ಬಿ ಆಪ್ಷನಲ್ಲಿರುವಂತಹ ಅಣುಬೋಧನೆ ಇದಕ್ಕೆ ಆನ್ಸರ್ ಆಗುತ್ತೆ. ಕೆಳಗಿನವುಗಳಲ್ಲಿ ಯಾವುದು ಸ್ಮರಣೆಗೆ ಸಂಬಂಧಿಸಿರುವುದಿಲ್ಲ ಅಂತ ಕೇಳಿದ್ದಾರೆ. ಸ್ಮರಣೆಗೆ ಸಂಬಂಧಿಸಿರುವುದಿಲ್ಲ, ಕಲಿಕೆ ಸಂಬಂಧಿಸಿರುವುದಿರಲ್ವಾ, ಇಲ್ಲ ಪುನರ್ಮನನ ಸಂಬಂಧಿಸಿಲ್ವಾ, ಇಲ್ಲ ಗುರುತಿಸುವಿಕೆ ಸಂಬಂಧಿಸಿರೋದಿಲ್ವಾ, ಇಲ್ಲ ಮೌಲ್ಯಮಾಪನ ಸ್ಮರಣೆಗೆ ಸಂಬಂಧಿಸಿರೋದಿಲ್ವಾ? ಯಾವುದಿದಕ್ಕೆ ಆನ್ಸರ್? ಡಿ ಆಪ್ಷನ್ ಇರುವಂತಹ ಮೌಲ್ಯಮಾಪನ ಇದಕ್ಕೆ ಆನ್ಸರ್ ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ಸಾಧನ ಪರೀಕ್ಷೆ ಯಾವುದಕ್ಕೆ ಅವಶ್ಯಕತೆ ಇರುತ್ತೆ? ವಿದ್ಯಾರ್ಥಿಗಳನ್ನು ವರ್ಗೀಕರಣ ಮಾಡಲು ಈ ಸಾಧನ ಪರೀಕ್ಷೆ ಅವಶ್ಯಕತೆ ಇರುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ಈ ಕೆಳಕಂಡ ಯಾವ ಚಟುವಟಿಕೆಯು ಶಾಲೆಯನ್ನು ಸಮುದಾಯದತ್ತ ಕೊಂಡೊಯ್ಯುತ್ತದೆ? ಯಾವುದು ಸಮುದಾಯದತ್ತ ಕೊಂಡೊಯ್ಯುತ್ತದೆ? ಯಾವ ಚಟುವಟಿಕೆ? ಸಮುದಾಯದಲ್ಲಿನ ಸಾಧಕರನ್ನು ಶಾಲೆಗೆ ಆಹ್ವಾನಿಸುವುದಾ, ಇಲ್ಲ ಶಾಲೆಯಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದಾ, ಇಲ್ಲ ಸಮುದಾಯದ ಸೇವಾ ಅಭಿವೃದ್ಧಿಯ ಚಟುವಟಿಕೆಗಳ, ಇಲ್ಲ ಶಿಕ್ಷಕರ ಮತ್ತು ಪೋಷಕರ ಸಂಘದ ರಚನೆ ಮಾಡೋದ್ರಿಂದನ? ಯಾವುದರಿಂದ? ಸಿ ಆಪ್ಷನ್ ಇರುವಂತಹ ಸಮುದಾಯದ ಸೇವಾ ಅಭಿವೃದ್ಧಿ ಚಟುವಟಿಕೆಗಳಿಂದ ಈ ಶಾಲೆಯನ್ನು ಸಮುದಾಯದತ್ತ ಕೊಂಡೊಯ್ಯುತ್ತದೆ. ಹಾಗಾದರೆ ಮುಂದಿನ ಕ್ವಶನ್ ನೋಡೋದಾದರೆ, ಈ ಕೆಳಕಂಡ ಯಾವುದು ಪ್ರಕ್ಷೇಪಣ ಮಾಧ್ಯಮವಲ್ಲ? ಯಾವುದು ಪ್ರಕ್ಷೇಪಣ ಮಾಧ್ಯಮವಲ್ಲ? ಚಲಿಸುವ ಚಿತ್ರಗಳು ಆಗುತ್ತಾ, ಇಲ್ಲ ಎಪಿಯೋ ಸ್ಕೋಪಾ, ಇಲ್ಲ ಬುಲೆಟಿನ್ ಬೋರ್ಡ, ಇಲ್ಲ ಮಾಯ ಲಾಂತ್ರನ? ಯಾವುದಾಗುತ್ತೆ ಇದರಲ್ಲಿ? ಪ್ರಕ್ಷೇಪಣ ಮಾಧ್ಯಮವಲ್ಲ ಅಂದರೆ ಬುಲೆಟಿನ್ ಬೋರ್ಡ್ ಪ್ರಕ್ಷೇಪಣ ಮಾಧ್ಯಮವಲ್ಲ. ಮುಂದಿನ ಕ್ವಶನ್ ನೋಡೋದಾದರೆ, ವರ್ತನೆಯಲ್ಲಿ ಬದಲಾವಣೆ ಮತ್ತು ಕೌಶಲ್ಯಗಳ ಅಭಿವೃದ್ಧಿಯು ಈ ಕೆಳಕಂಡ ಬೋಧನೆಯ ಅಂಶವಾಗಿದೆ. ವರ್ತನೆಯಲ್ಲಿ ಬದಲಾವಣೆ ಮತ್ತು ಕೌಶಲ್ಯಗಳ ಅಭಿವೃದ್ಧಿಯು ಈ ಕೆಳಕಂಡ ಬೋಧನೆಯ ಅಂಶವಾಗಿದೆ. ಯಾವುದರ ಅಂಶವಾಗಿದೆ? ವರ್ತನೆಯ ಬದಲಾವಣೆ ಮತ್ತು ಕೌಶಲ್ಯ. ಅನುಬಂಧನನ, ಇಲ್ಲ ತರಬೇತಿನ, ಇಲ್ಲ ಸೂಚನೆ ಆಗುತ್ತಾ, ಇಲ್ಲ ವಿಷಯ ಏರಿಕೆನ? ಯಾವುದಿಲ್ಲಿ ಆನ್ಸರ್ ಆಗುತ್ತೆ? ಬಿ ಆಪ್ಷನ್ ಇರುವಂತಹ ತರಬೇತಿ ಇದಕ್ಕೆ ಸರಿಯಾದ ಉತ್ತರವಾಗುತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ, ಶಿಕ್ಷಕಿಯು ತನ್ನ ವಿದ್ಯಾರ್ಥಿಗಳಿಗೆ ಮೂರ್ತ ವಸ್ತುಗಳು ಮತ್ತು ನೈಜ ಘಟನೆಗಳ ಮೂಲಕ ಬೋಧಿಸಲು ಆಶಿಸುತ್ತಾರೆ. ಇದಕ್ಕಾಗಿ ಅವರು ವ್ಯವಸ್ಥಿತಗೊಳಿಸುವುದು ಅಂತ ಇದೆ. ಯಾವುದನ್ನು ವ್ಯವಸ್ಥಿತಗೊಳಿಸಬೇಕು? ಮೂರ್ತ ವಸ್ತುಗಳು ಮತ್ತು ನೈಜ ಘಟನೆಗಳ ಮೂಲಕ ಬೋಧಿಸಲು. ಚಲನಚಿತ್ರ ಪ್ರದರ್ಶನ ಏರ್ಪಡಿಸ್ಬೇಕಾ, ಇಲ್ಲ ಕ್ಷೇತ್ರವನ್ನು ಭೇಟಿ ಮಾಡಬೇಕಾ, ಇಲ್ಲ ಪಾತ್ರಾಭಿನಯ ಮಾಡಬೇಕಾ, ಇಲ್ಲ ಚರ್ಚೆಯನ್ನು ನಡೆಸಬೇಕಾ? ಯಾವುದಾಗುತ್ತೆ? ಕ್ಷೇತ್ರ ಭೇಟಿ ಮಾಡುವುದರಿಂದ ವಿದ್ಯಾರ್ಥಿಗಳಿಗೆ ಮೂರ್ತ ವಸ್ತುಗಳು ಮತ್ತು ನೈಜ ಘಟನೆಗಳ ಮೂಲಕ ಬೋಧಿಸಲು ಅನುಕೂಲಕರವಾಗಿರುತ್ತೆ ಅಂತ ಹೇಳ್ಬೋದು. ಮುಂದಿನ ಕ್ವಶನ್ ನೋಡೋದಾದರೆ, ಈ ಕೆಳಗಿನ ಯಾವ ಪ್ರಶ್ನಾ ವಿಧಗಳು ಬಾಯಿಪಾಠವನ್ನು ಪ್ರೋತ್ಸಾಹಿಸುತ್ತದೆ? ಯಾವುದು ಬಾಯಿಪಾಠವನ್ನು ಪ್ರೋತ್ಸಾಹ ಮಾಡುತ್ತೆ? ಬಹು ಆಯ್ಕೆ ಪ್ರಶ್ನೆಗಳು ಮಾಡುತ್ತಾ, ಇಲ್ಲ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು ಮಾಡುತ್ತಾ, ಇಲ್ಲ ಸಂಕ್ಷಿಪ್ತ ಉತ್ತರ ಮಾದರಿ ಪ್ರಶ್ನೆಗಳು ಆಗುತ್ತಾ, ಇಲ್ಲ ಸಂಬಂಧ ಕಲ್ಪನೆ ಪ್ರಶ್ನೆಗಳು ಆಗುತ್ತಾ? ಯಾವುದು ಬಾಯಿಪಾಠವನ್ನು ಪ್ರೋತ್ಸಾಹಿಸುತ್ತದೆ? ಯಾವ ವಿಧ? ಸಂಕ್ಷಿಪ್ತ
ಉತ್ತರ ಮಾದರಿ ಪ್ರಶ್ನೆಗಳು. ಹಾಗಾದರೆ ಸಿ ಆಪ್ಷನ್ ಇರುವಂತಹ ಸಂಕ್ಷಿಪ್ತ ಉತ್ತರ ಮಾದರಿ ಪ್ರಶ್ನೆಗಳು ಇದಕ್ಕೆ ಸರಿಯಾದ ಉತ್ತರವಾಗುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ಪರಿಣಾಮಕಾರಿ ಬೋಧನೆಗೆ ಸಹಕಾರಿಯಾಗುವ ಅಂಶ ಅಂತ ಇದೆ. ಏನು? ಪರಿಣಾಮಕಾರಿ ಬೋಧನೆಗೆ ಯಾವ ಅಂಶ ಸಹಕಾರಿಯಾಗಿದೆ? ಕಟ್ಟುನಿಟ್ಟುವಾಗಿರುವುದು ಸಹಕಾರಿಯಾಗುತ್ತಾ? ಇಲ್ಲ. ಶೈಕ್ಷಣಿಕ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯನ? ಇಲ್ಲ. ವಿದ್ಯಾರ್ಥಿಗಳೊಂದಿಗೆ ಸ್ನೇಹದಿಂದ ಇರುವುದಾ? ಇಲ್ಲ. ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಳ್ಳುವುದಾ? ಯಾವ್ದು ಆನ್ಸರ್ ಆಗುತ್ತೆ? ಪರಿಣಾಮಕಾರಿ ಬೋಧನೆಗೆ ಸಹಕಾರಿಯಾಗುವ ಅಂಶ ಯಾವುದು? ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಳ್ಳುವುದು. ಹಾಗಾದರೆ ಡಿ ಆಪ್ಷನಲ್ಲಿರುವಂತಹ ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಳ್ಳುವುದು ಇದಕ್ಕೆ ಆನ್ಸರ್ ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ಮಾನಸಿಕ ಸಾಮರ್ಥ್ಯವು ಇದನ್ನೊಳಗೊಂಡಿದೆ. ಯಾವುದನ್ನು ಒಳಗೊಂಡಿದೆ ಮಾನಸಿಕ ಸಾಮರ್ಥ್ಯ? ಸ್ಮರಣೆ, ವಿವೇಚನಶೀಲತೆ, ಆಲೋಚನೆಯನ್ನು ಒಳಗೊಂಡಿದೆಯಾ? ಇಲ್ಲ. ಸ್ಮರಣೆ, ಅವಧಾನ, ಆಸಕ್ತಿನ ಒಳಗೊಂಡಿದೆಯಾ? ಇಲ್ಲ. ವಿವೇಚನಾಶೀಲತೆ, ಆಸಕ್ತಿ, ಸೃಜನಶೀಲತೆಯನ್ನು ಒಳಗೊಂಡಿದೆಯಾ? ಇಲ್ಲ. ಆಸಕ್ತಿ, ವಿಶ್ಲೇಷಣೆ, ಸ್ಮರಣೆನ ಒಳಗೊಂಡಿದೆಯಾ? ಯಾವುದನ್ನು ಒಳಗೊಂಡಿದೆ ಮಾನಸಿಕ ಸಾಮರ್ಥ್ಯ? ಸ್ಮರಣೆ, ವಿವೇಚನಾಶೀಲತೆ ಮತ್ತು ಆಲೋಚನೆಯನ್ನು ಈ ಮಾನಸಿಕ ಸಾಮರ್ಥ್ಯ ಒಳಗೊಂಡಿದೆ. ಹಾಗಾದರೆ ಎ ಆಪ್ಷನಲ್ಲಿರುವಂತಹ ಸ್ಮರಣೆ, ವಿವೇಚನಾಶೀಲತೆ, ಆಲೋಚನೆ ಇದಕ್ಕೆ ಆನ್ಸರ್ ಆಗುತ್ತೆ. ಕಂಪ್ಯೂಟರ್ ಆಧಾರಿತ ಬೋಧನೆಯು ಸುಧಾರಿತ ಬೋಧನೆ ಕಲಿಕೆಗೆ ಸಹಕಾರಿಯಾಗಿದೆಯಾ? ಇಲ್ಲ. ಶಿಕ್ಷಕರಿಗೆ ಪರ್ಯಾಯವಾಗಿದೆಯಾ? ಇಲ್ಲ. ಶಿಕ್ಷಕರ ಬೋಧನೆಗಿಂತ ಉತ್ತಮವಾಗಿದೆಯಾ? ಇಲ್ಲ. ವಿದ್ಯಾರ್ಥಿಗಳ ನಿರ್ವಹಣೆಯಲ್ಲಿ ಶಿಕ್ಷಕರಿಗೆ ಸಹಕಾರಿಯಾಗಿದೆಯಾ? ಕಂಪ್ಯೂಟರ್ ಆಧಾರಿತ ಬೋಧನೆಯು ಸುಧಾರಿತ ಬೋಧನೆ ಕಲಿಕೆಗೆ ಸಹಕಾರಿಯಾಗಿದೆ. ಹಾಗಾದರೆ ಎ ಆಪ್ಷನಲ್ಲಿರುವಂತಹ ಸುಧಾರಿತ ಬೋಧನೆ ಕಲಿಕೆಗೆ ಸಹಕಾರಿಯಾಗಿದೆ ಇದಕ್ಕೆ ಉತ್ತರ ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ಯಾವುದ್ರ ಮೂಲಕ ವರ್ತನೆ ಬದಲಾವಣೆ ಮತ್ತು ಹವ್ಯಾಸಗಳ ಬೆಳವಣಿಗೆ ಸಾಧ್ಯ? ತರಬೇತಿಯಿಂದ ಸಾಧ್ಯನಾ ವರ್ತನೆಗಳ ಬೆಳವಣಿಗೆ ಮತ್ತು ಹವ್ಯಾಸ ಬೆಳವಣಿಗೆ? ಅನುಬಂಧನದಿಂದ ಸಾಧ್ಯನಾ? ಇಲ್ಲ. ಸೂಚನೆಗಳನ್ನು ನೀಡುವುದರಿಂದ ಸಾಧ್ಯನಾ? ಇಲ್ಲ. ವಿಷಯ ಏರಿಕೆಯಿಂದನ? ವರ್ತನೆಗಳ ಬದಲಾವಣೆ ಮತ್ತು ಹವ್ಯಾಸಗಳ ಬೆಳವಣಿಗೆ ಅನುಬಂಧನದಿಂದ ಸಾಧ್ಯವಾಗುತ್ತೆ. ಹಾಗಾದರೆ ಬಿ ಆಪ್ಷನಲ್ಲಿರುವಂತಹ ಅನುಬಂಧನದಿಂದ ಇದಕ್ಕೆ ಆನ್ಸರ್ ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ರಚನಾತ್ಮಕವಾದದ ಅತ್ಯಂತ ಪ್ರಮುಖ ತತ್ವಗಳಲ್ಲಿ ಒಂದು ಯಾವುದು? ರಚನಾತ್ಮಕವಾದದ ಪ್ರಮುಖ ತತ್ವ ಆಲೋಚನಾ ಪ್ರವೃತ್ತಿನ? ಇಲ್ಲ. ಕ್ರಿಯಾತ್ಮಕ ಪ್ರವೃತ್ತಿನ? ಇಲ್ಲ. ವಿದ್ಯಾರ್ಥಿಗಳ ಅಭಿವೃದ್ಧಿ ಪ್ರವೃತ್ತಿನ? ಇಲ್ಲ. ಜ್ಞಾನಾತ್ಮಕ ಪ್ರವೃತ್ತಿನ? ಯಾವುದು? ರಚನಾತ್ಮಕವಾದದ ಅತ್ಯಂತ ಪ್ರಮುಖ ತತ್ವಗಳಲ್ಲಿ ಒಂದು ಆಲೋಚನಾ ಪ್ರವೃತ್ತಿ. ಹಾಗಾದರೆ ಎ ಆಪ್ಷನಲ್ಲಿರುವಂತಹ ಆಲೋಚನಾ ಪ್ರವೃತ್ತಿ ಇದಕ್ಕೆ ಆನ್ಸರ್ ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ನೇರ ಬೋಧನಾ ವಿಧಾನವು ಇವುಗಳ ನಡುವೆ ಸಂಬಂಧವನ್ನು ಏರ್ಪಡಿಸುವ ಗುರಿಯನ್ನು ಹೊಂದಿದೆ. ನೇರ ಬೋಧನಾ ವಿಧಾನವು ಇವುಗಳ ನಡುವೆ ಸಂಬಂಧವನ್ನು ಏರ್ಪಡಿಸುವ ಗುರಿಯನ್ನು ಹೊಂದಿದೆ. ಯಾವ ಗುರಿಯನ್ನು ಹೊಂದಿದೆ? ಯಾವುದಾದ್ರೂ ಮಧ್ಯೆ ಸಂಬಂಧವನ್ನು ಏರ್ಪಡಿಸುವ ಗುರಿಯನ್ನು ಈ ನೇರ ಬೋಧನಾ ವಿಧಾನ ಹೊಂದಿದೆ. ಆಲೋಚನೆ ಮತ್ತು ಅಭಿವ್ಯಕ್ತಿನ? ಇಲ್ಲ. ತಿಳುವಳಿಕೆ ಮತ್ತು ವಿವೇಕನ? ಇಲ್ಲ. ಕಲ್ಪನೆ ಮತ್ತು ಅಭಿವ್ಯಕ್ತಿನ? ಇಲ್ಲ. ಕಲ್ಪನೆ ಮತ್ತು ವಿವೇಕನ? ನೇರ ಬೋಧನಾ ವಿಧಾನವು ಇವುಗಳ ನಡುವೆ ಸಂಬಂಧವನ್ನು ಏರ್ಪಡಿಸುವ ಗುರಿಯನ್ನು ಹೊಂದಿದೆ. ಯಾವುದು ಅಂದರೆ ಆಲೋಚನೆ ಮತ್ತು ಅಭಿವ್ಯಕ್ತಿ. ನೇರ ಬೋಧನೆಯ ವಿಧಾನವು ಆಲೋಚನೆ ಮತ್ತು ಅಭಿವ್ಯಕ್ತಿಯ ನಡುವೆ ಸಂಬಂಧವನ್ನು
ಏರ್ಪಡಿಸುವ ಗುರಿಯನ್ನು ಹೊಂದಿದೆ. ಇದನ್ನು ಒಳಗೊಂಡಿದೆ. ಯಾವುದನ್ನು ಒಳಗೊಂಡಿದೆ? ಅನುಗಮನ ಬೋಧನಾ ವಿಧಾನವು ಮೂರ್ತದಿಂದ ಅಮೂರ್ತದೆಡೆಗ, ಸಾಮಾನ್ಯದಿಂದ ನಿರ್ದಿಷ್ಟತೆಯೆಡೆಗ, ಇಲ್ಲ ನಿರ್ದಿಷ್ಟತೆಯಿಂದ ನಿರ್ದಿಷ್ಟತೆಯೆಡೆಗ, ಇಲ್ಲ ಸಾಮಾನ್ಯದಿಂದ ಅಮೂರ್ತದೆಡೆಗ. ಬೋಧನೆಯಲ್ಲಿ ಅನುಗಮನ ವಿಧಾನವು ಮೂರ್ತದಿಂದ ಅಮೂರ್ತದೆಡೆಗೆ ಸಾಗುತ್ತದೆ. ಹಾಗಾದರೆ ಎ ಆಪ್ಷನಲ್ಲಿರುವಂತಹ ಮೂರ್ತದಿಂದ ಅಮೂರ್ತದೆಡೆಗೆ ಇದಕ್ಕೆ ಉತ್ತರ ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ಸಂತುಲಿತ ಪಠ್ಯಕ್ರಮವು ಅಂತ ಇದೆ. ಸಮಗ್ರ ಪಠ್ಯಕ್ರಮನ, ಇಲ್ಲ ಚಟುವಟಿಕೆ ಪಠ್ಯಕ್ರಮನ, ಇಲ್ಲ ಅನುಭವಾಧಾರಿತ ಪಠ್ಯಕ್ರಮನ, ಇಲ್ಲ ಕೋರ್ ಪಠ್ಯಕ್ರಮನ. ಸಂತುಲಿತ ಪಠ್ಯಕ್ರಮವು ಸಮಗ್ರ ಪಠ್ಯಕ್ರಮವಾಗಿರುತ್ತದೆ. ಹಾಗಾದರೆ ಎ ಆಪ್ಷನ್ ಇರುವಂತಹ ಸಮಗ್ರ ಪಠ್ಯಕ್ರಮ ಇದಕ್ಕೆ ಆನ್ಸರ್ ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ಪಂಚೇಂದ್ರಿಯಗಳ ಗರಿಷ್ಠ ಬಳಕೆಗೆ ಅನುವು ಮಾಡಿಕೊಡುವ ಬೋಧನಾ ವಿಧಾನ ಯಾವುದು ಅಂತ ಕೇಳಿದ್ದಾರೆ. ಉಪನ್ಯಾಸ ವಿಧಾನನ, ಇಲ್ಲ ಪ್ರಾತ್ಯಕ್ಷಿಕೆ ವಿಧಾನನ, ಇಲ್ಲ ಪ್ರಾಯೋಗಿಕ ವಿಧಾನನ, ಇಲ್ಲ ಗಣಕಯಂತ್ರ ಬಳಕೆನ. ಯಾವುದು? ಪಂಚೇಂದ್ರಿಯಗಳ ಗರಿಷ್ಠ ಬಳಕೆಗೆ ಅನುವು ಮಾಡಿಕೊಟ್ಟಿರುವ ಬೋಧನಾ ವಿಧಾನ ಪ್ರಾಯೋಗಿಕ ವಿಧಾನ. ಹಾಗಾದರೆ ಸಿ ಆಪ್ಷನ್ ಇರುವಂತಹ ಪ್ರಾಯೋಗಿಕ ವಿಧಾನ ಇದಕ್ಕೆ ಆನ್ಸರ್ ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ಬಹಳ ಇಂದಿನ ನೆನಪಿನಿಂದ ಸೂಕ್ತವಾದ ಜ್ಞಾನಾಂಶಗಳನ್ನು ಸ್ಮರಣೆಗೆ ತಂದುಕೊಳ್ಳುವ ಪ್ರಕ್ರಿಯೆ. ಬಹಳ ಇಂದಿನ ನೆನಪಿನಿಂದ ಸೂಕ್ತವಾದ ಜ್ಞಾನಾಂಶಗಳನ್ನು ಸ್ಮರಣೆಗೆ ತಂದುಕೊಳ್ಳುವ ಪ್ರಕ್ರಿಯೆಯನ್ನು ಏನಂತ ಕರೀತಾರೆ? ವಿಶ್ಲೇಷಿಸುವಿಕೆ ಅಂತ ಕರೀತಾರಾ? ಇಲ್ಲ ಸಂಕ್ಷೇಪಿಸುವಿಕೆ ಅಂತ ಕರೀತಾರಾ? ಇಲ್ಲ ಅರ್ಥ ಮಾಡಿಕೊಳ್ಳುವಿಕೆ ಅಂತ ಕರೀತಾರಾ? ಇಲ್ಲ ಸೃಜಿಸುವಿಕೆ ಅಂತ ಕರೀತಾರ? ಬಹಳ ಇಂದಿನ ನೆನಪಿನಿಂದ ಸೂಕ್ತವಾದ ಜ್ಞಾನಾಂಶಗಳ ಸ್ಮರಣೆಗೆ ತಂದುಕೊಳ್ಳುವ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳುವಿಕೆ ಅಂತ ಕರೀತಾರೆ. ಹಾಗಾದರೆ ಸಿ ಆಪ್ಷನ್ ಇರುವಂತಹ ಅರ್ಥ ಮಾಡಿಕೊಳ್ಳುವಿಕೆ ಇದಕ್ಕೆ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ನಿಖರ ಸಮಸ್ಯೆಯುಳ್ಳ ವಿದ್ಯಾರ್ಥಿಯ ಕಲಿಯುವಿಕೆಗೆ ಅತ್ಯುತ್ತಮ ಪರಿಹಾರವೆಂದರೆ ಯಾವುದು? ನೈದಾನಿಕ ಪರೀಕ್ಷೆ. ಈ ಕೆಳಗಿನವುಗಳಲ್ಲಿ ಯಾವುದು ಶ್ರವ್ಯ ದೃಶ್ಯ ಬೋಧನಾ ಸಾಮಗ್ರಿಯಲ್ಲ? ಯಾವುದು ಇದರಲ್ಲಿ ಶ್ರವ್ಯ ದೃಶ್ಯ ಬೋಧನಾ ಸಾಮಗ್ರಿಯಲ್ಲ? ವಿಡಿಯೋನ, ಇಲ್ಲ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ನ, ಇಲ್ಲ ಗ್ರಾಮಫೋನ್ನ, ಇಲ್ಲ ಚಲನಚಿತ್ರನ. ಯಾವುದಿಲ್ಲಿ ಶ್ರವ್ಯ ದೃಶ್ಯ ಬೋಧನಾ ಸಾಮಗ್ರಿಯಲ್ಲ? ಸಿ ಆಪ್ಷನ್ ಇರುವಂತಹ ಗ್ರಾಮಫೋನ್ ಇದಕ್ಕೆ ಉತ್ತರ ಆಗುತ್ತೆ. ಬಹುತೇಕವಾಗಿ ಬರವಣಿಗೆ ಪರೀಕ್ಷೆಯು ಪರೀಕ್ಷಿಸುವುದು ಅಂತ ಇದೆ. ಯಾವುದನ್ನ ಈ ಬರವಣಿಗೆ ಪರೀಕ್ಷೆ ಮಾಡುತ್ತೆ? ಸೃಜನಶೀಲತೆಯನ್ನು ಪರೀಕ್ಷೆ ಮಾಡುತ್ತಾ? ಇಲ್ಲ ಬುದ್ಧಿವಂತಿಕೆಯನ್ನು ಪರೀಕ್ಷೆಯನ್ನು ಮಾಡುತ್ತಾ? ಇಲ್ಲ ಸ್ಮರಣೆಯನ್ನು ಪರೀಕ್ಷೆ ಮಾಡುತ್ತಾ? ಇಲ್ಲ ಅನ್ವಯಿಕೆಯನ್ನು ಪರೀಕ್ಷೆಯನ್ನು ಮಾಡುತ್ತಾ? ಈ ಬಹುತೇಕ ಬರವಣಿಗೆ ಪರೀಕ್ಷೆ ಯಾವುದನ್ನು ಪರೀಕ್ಷೆ ಮಾಡುತ್ತೆ? ಸ್ಮರಣೆಯನ್ನು ಪರೀಕ್ಷೆಯನ್ನು ಮಾಡುತ್ತೆ. ಹಾಗಾದರೆ ಸಿ ಆಪ್ಷನಲ್ಲಿರುವಂತಹ ಸ್ಮರಣೆ ಇದಕ್ಕೆ ಉತ್ತರ ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ಗ್ರಹಿಕೆ ಎಂದರೆ ಏನು ಅಂತ ಕೇಳಿದ್ದಾರೆ. ಏನು ಗ್ರಹಿಕೆ ಎಂದರೆ? ಕೌಶಲ್ಯನ, ಇಲ್ಲ ಜ್ಞಾನನ, ಇಲ್ಲ ವಿಶ್ಲೇಷಣೆನ, ಇಲ್ಲ ಸಂಶ್ಲೇಷಣೆನ? ಗ್ರಹಿಕೆ ಎಂದರೆ ಜ್ಞಾನ. ಹಾಗಾದರೆ ಬಿ ಆಪ್ಷನ್ ಇರುವಂತಹ ಜ್ಞಾನ ಇದಕ್ಕೆ ಉತ್ತರ ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ಇವುಗಳ ಬೋಧನೆಯಲ್ಲಿ ಮೌಖಿಕ ಮಾರ್ಗದರ್ಶನವು ಕನಿಷ್ಠ ಪರಿಣಾಮ ಹೊಂದಿದೆ. ಇವುಗಳ ಬೋಧನೆಯಲ್ಲಿ ಮೌಖಿಕ
ಮಾರ್ಗದರ್ಶನವು ಕನಿಷ್ಠ ಪರಿಣಾಮವನ್ನು ಹೊಂದಿದೆ. ಯಾವುದರಲ್ಲಿ ಮೌಖಿಕ ಮಾರ್ಗದರ್ಶನ ಕನಿಷ್ಠ ಪರಿಣಾಮವನ್ನು ಹೊಂದಿದೆ? ಮನೋಭಾವನೆ ಇಲ್ಲ, ಇಲ್ಲ ಪರಿಕಲ್ಪನೆಯಲ್ಲ, ಇಲ್ಲ ಕೌಶಲ್ಯದಲ್ಲ, ಇಲ್ಲ ಸಂಬಂಧಗಳಲ್ಲ. ಇವುಗಳ ಬೋಧನೆಯಲ್ಲಿ ಮೌಖಿಕ ಮಾರ್ಗದರ್ಶನವು ಕನಿಷ್ಠ ಪರಿಣಾಮವನ್ನು ಹೊಂದಿದೆ. ಯಾವುದರಲ್ಲಿ? ಕೌಶಲ್ಯದಲ್ಲಿ ಮೌಖಿಕ ಮಾರ್ಗದರ್ಶನ ಕನಿಷ್ಠ ಪರಿಣಾಮವನ್ನು ಹೊಂದಿದೆ. ಹಾಗಾದರೆ ಸಿ ಆಪ್ಷನಲ್ಲಿರುವಂತಹ ಕೌಶಲ್ಯ ಇದಕ್ಕೆ ಆನ್ಸರ್ ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ರಾಷ್ಟ್ರಗೀತೆಯಲ್ಲಿ ಎಷ್ಟು ಸಾಲುಗಳಿವೆ? ಎಷ್ಟು ಸಾಲುಗಳಿವೆ ರಾಷ್ಟ್ರಗೀತೆಯಲ್ಲಿ? 14 ಸಾಲುಗಳಿದೆಯಾ? ಇಲ್ಲ 13 ಸಾಲುಗಳಿದೆಯಾ? ಇಲ್ಲ 12 ಸಾಲುಗಳಿದೆಯಾ? ಇಲ್ಲ 15 ಸಾಲುಗಳಿದೆಯಾ? ಎಷ್ಟು ಸಾಲಿದೆ ರಾಷ್ಟ್ರಗೀತೆಯಲ್ಲಿ? 13 ಸಾಲುಗಳಿವೆ. ಹಾಗಾದರೆ ಬಿ ಆಪ್ಷನಲ್ಲಿರುವಂತಹ 13 ಸಾಲುಗಳು ಇದಕ್ಕೆ ಉತ್ತರ ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ಇವರ ಜನ್ಮದಿನವನ್ನು ರಾಷ್ಟ್ರೀಯ ಕ್ರೀಡಾ ದಿನವನ್ನಾಗಿ ಆಚರಿಸುವುದು ಅಂತ ಇದೆ. ಯಾರ ಜನ್ಮದಿನವನ್ನು ರಾಷ್ಟ್ರೀಯ ಕ್ರೀಡಾ ದಿನವಾಗಿ ಆಚರಿಸ್ತಾರೆ? ಸಚಿನ್ ತೆಂಡೂಲ್ಕರ್ ಇಲ್ಲ ಸುಭಾಷ್ ಚಂದ್ರ ಬೋಸ್ ಹುಟ್ಟಿದಿನನ, ಇಲ್ಲ ಧನ್ರಾಜ್ ಪಿಳ್ಳೈ ಹುಟ್ಟಿದಿನನ, ಇಲ್ಲ ಧ್ಯಾನ್ ಚಂದ್ ಹುಟ್ಟಿದಬ್ಬನ? ಇವರ ಜನ್ಮದಿನವನ್ನು ರಾಷ್ಟ್ರೀಯ ಕ್ರೀಡಾ ದಿನವನ್ನಾಗಿ ಆಚರಿಸುವುದು ಅಂತ ಇದೆ. ಇದಕ್ಕೆ ಆನ್ಸರ್ ಧ್ಯಾನ್ ಚಂದ್ ಅವರ ಹುಟ್ಟಿದಬ್ಬವನ್ನು ಅಂದರೆ ಹುಟ್ಟಿದ ದಿನವನ್ನು ಕ್ರೀಡಾ ದಿನವನ್ನಾಗಿ ಆಚರಣೆಯನ್ನು ಮಾಡ್ತಾರೆ. ಹಾಗಾದರೆ ಡಿ ಆಪ್ಷನ್ ಇರುವಂತಹ ಧ್ಯಾನ್ ಚಂದ್ ಇದಕ್ಕೆ ಉತ್ತರ ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ಭಾರತಕ್ಕೆ ಅಗತ್ಯವಿರುವುದು ಆಟದ ಮೈದಾನಗಳು ಭಗವದ್ಗೀತೆಯಲ್ಲ ಎಂದು ಹೇಳಿದವರು ಯಾರು? ಭಾರತಕ್ಕೆ ಅಗತ್ಯವಿರುವುದು ಆಟದ ಮೈದಾನಗಳು ಭಗವದ್ಗೀತೆಯಲ್ಲ ಅಂತ ಹೇಳಿದವರು ಯಾರು ಅಂತ ಕೇಳ್ತಿದ್ದಾರೆ. ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್, ಮಹಾತ್ಮ ಗಾಂಧಿ, ಸ್ವಾಮಿ ವಿವೇಕಾನಂದ ಅಂತ ಇದೆ. ಭಾರತಕ್ಕೆ ಅಗತ್ಯವಿರುವುದು ಆಟದ ಮೈದಾನಗಳು ಭಗವದ್ಗೀತೆಯಲ್ಲ ಎಂದು ಹೇಳಿದವರು ಸ್ವಾಮಿ ವಿವೇಕಾನಂದ ಅವರು. ಹಾಗಾದರೆ ಡಿ ಆಪ್ಷನಲ್ಲಿರುವಂತಹ ಸ್ವಾಮಿ ವಿವೇಕಾನಂದ ಇದಕ್ಕೆ ಉತ್ತರ ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ಸಾಮಾನ್ಯವಾಗಿ ಜೀವಿಸುವ ಎಲ್ಲ ಜೀವಿಗಳ ಮೇಲೆಯೂ ಸಹಜವಾಗಿ ಇರಬೇಕಾದ ಮೌಲ್ಯ ಅಂತ ಇದೆ. ಸಾಮಾನ್ಯವಾಗಿ ಜೀವಿಸುವ ಜೀವಿಸುವ ಎಲ್ಲ ಜೀವಿಗಳ ಮೇಲೆಯೂ ಸಹಜವಾಗಿ ಇರಬೇಕಾದ ಮೌಲ್ಯ ಯಾವುದು? ದಯೆ. ಎಲ್ಲ ಪ್ರಾಣಿಗಳ ಮೇಲೆ ದಯೆ ಇರಬೇಕು. ಹಾಗಾದರೆ ಸಿ ಆಪ್ಷನಲ್ಲಿರುವಂತಹ ದಯೆ ಇದಕ್ಕೆ ಉತ್ತರ ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸುವ ದಿನ ಅಂತ ಇದೆ. ಯಾವ ದಿನವನ್ನು ರಾಷ್ಟ್ರೀಯ ಯೋಗ ದಿನ ಅಂತ ಆಚರಣೆಯನ್ನು ಮಾಡ್ತೀವಿ? ಆಗಸ್ಟ್ 29, ಇಲ್ಲ ಜೂನ್ 21, ಇಲ್ಲ ಜೂನ್ 5, ಇಲ್ಲ ಡಿಸೆಂಬರ್ 21? ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಎಂದು ಆಚರಣೆ ಮಾಡ್ತೀವಿ. ಹಾಗಾದರೆ ಬಿ ಆಪ್ಷನ್ ಇರುವಂತಹ ಜೂನ್ 21 ಇದಕ್ಕೆ ಆನ್ಸರ್ ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ಹಲ್ಲುಗಳ ಸಹಾಯದಿಂದ ಈ ಪ್ರಾಣಾಯಾಮವನ್ನು ಮಾಡುವರು ಅಂತ ಇದೆ. ಹಲ್ಲುಗಳ ಸಹಾಯದಿಂದ ಮಾಡುವಂತಹ ಪ್ರಾಣಾಯಾಮ ಯಾವುದು? ಭ್ರಮರಿನ, ಇಲ್ಲ ಶೀತಲಿನ, ಇಲ್ಲ ಶಿತ್ಕಾರಿನ, ಇಲ್ಲ ಸದಂತನ? ಸದಂತ ಹಲ್ಲುಗಳ ಸಹಾಯದಿಂದ ಮಾಡುವಂತಹ ಪ್ರಾಣಾಯಾಮವಾಗಿದೆ. ಹಾಗಾದರೆ ಡಿ ಆಪ್ಷನ್ ಇರುವಂತಹ ಸದಂತ ಇದಕ್ಕೆ ಉತ್ತರ ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ಇದು ಧ್ಯಾನ ಮಾಡಲು ಸೂಕ್ತವಾದ ಆಸನವಾಗಿದೆ. ಯಾವುದು ಧ್ಯಾನ ಮಾಡಲು ಸೂಕ್ತವಾದ ಆಸನ? ವಜ್ರಾಸನನ, ಇಲ್ಲ ಪದ್ಮಾಸನನ, ಇಲ್ಲ ಸುಖಾಸನನ, ಇಲ್ಲ ಮೇಲಿನ ಎಲ್ಲ ಆಸನಗಳ? ಧ್ಯಾನ ಮಾಡಲು ಸೂಕ್ತವಾದ ಆಸನ ವಜ್ರಾಸನನೂ ಆಗಿರುತ್ತೆ,
ಪದ್ಮಾಸನನೂ ಆಗಿರುತ್ತೆ ಮತ್ತು ಸುಖಾಸನನೂ ಆಗಿರುತ್ತೆ. ಹಾಗಾದರೆ ಡಿ ಆಪ್ಷನಲ್ಲಿರುವ ಮೇಲಿನ ಎಲ್ಲವೂ ಇದಕ್ಕೆ ಉತ್ತರ ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ಸ್ಕೋಲಿಯಾಸಿಸ್ ಎಂಬುದು ಒಂದು ವಿಧವಾದ ಅಂತ ಇದೆ. ಯಾವುದು? ಚರ್ಮ ರೋಗನ, ಇಲ್ಲ ಹೃದಯ ರೋಗನ, ಇಲ್ಲ ನಿಲುವಿನ ದೋಷನ, ಇಲ್ಲ ಮೂತ್ರಪಿಂಡದ ತೊಂದರೆನ? ಸ್ಕೋಲಿಯಾಸಿಸ್ ಎಂಬುದು ನಿಲುವಿನ ದೋಷದ ಒಂದು ಸಮಸ್ಯೆ ಆಗಿರುತ್ತೆ. ಹಾಗಾದರೆ ಸಿ ಆಪ್ಷನಲ್ಲಿರುವಂತಹ ನಿಲುವಿನ ದೋಷ ಇದಕ್ಕೆ ಆನ್ಸರ್ ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ಸಾರ್ವಕಾಲಿಕ ಮೌಲ್ಯಕ್ಕೆ ಇದು ಒಳ್ಳೆಯ ಉದಾಹರಣೆ ಅಂತ ಇದೆ. ಸಾರ್ವಕಾಲಿಕ ಮೌಲ್ಯಕ್ಕೆ ಒಂದು ಒಳ್ಳೆಯ ಉದಾಹರಣೆ ಯಾವುದು? ಸತ್ಯನ, ಇಲ್ಲ ಸ್ವಾಭಿಮಾನನ, ಇಲ್ಲ ಸರಳ ಜೀವನನ, ಇಲ್ಲ ಆತ್ಮ ಸಂಯಮನ? ಯಾವುದು? ಸತ್ಯವು ಸಾರ್ವಕಾಲಿಕ ಮೌಲ್ಯಕ್ಕೆ ಒಂದು ಒಳ್ಳೆಯ ಉದಾಹರಣೆಯಾಗಿದೆ. ಹಾಗಾದರೆ ಎ ಆಪ್ಷನಲ್ಲಿರುವಂತಹ ಸತ್ಯ ಇದಕ್ಕೆ ಉತ್ತರ ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ವಿದ್ಯಾರ್ಥಿಗಳಲ್ಲಿ ವೈಯಕ್ತಿಕ ಮೌಲ್ಯಗಳನ್ನು ಬೆಳೆಸಲು ಅನುಸರಿಸಬಹುದಾದ ಸೂಕ್ತ ವಿಧಾನ ಅಂತ ಇದೆ. ಏನು? ವಿದ್ಯಾರ್ಥಿಗಳಲ್ಲಿ ವೈಯಕ್ತಿಕ ಮೌಲ್ಯಗಳನ್ನು ಬೆಳೆಸಲು ಅನುಸರಿಸಬೇಕಾದ ಸೂಕ್ತವಾದ ವಿಧಾನ ಯಾವುದು? ಜಾತ್ಯತೀತನ, ಇಲ್ಲ ಇತರರ ಬಗ್ಗೆ ಕಾಳಜಿನ, ಇಲ್ಲ ದೇಶ ಪ್ರೇಮನ, ಸ್ವಯಂ ಶಿಸ್ತ? ವಿದ್ಯಾರ್ಥಿಗಳಲ್ಲಿ ವೈಯಕ್ತಿಕ ಮೌಲ್ಯಗಳನ್ನು ಬೆಳೆಸಲು ಅನುಸರಿಸಲು ಸೂಕ್ತ ವಿಧಾನ ಅಂದರೆ ಸ್ವಯಂ ಶಿಸ್ತು ಇದ್ದಾಗ ವಿದ್ಯಾರ್ಥಿಗಳಲ್ಲಿ ವೈಯಕ್ತಿಕ ಮೌಲ್ಯಗಳು ಬೆಳೆಯುತ್ತವೆ. ಹಾಗಾದರೆ ಡಿ ಆಪ್ಷನಲ್ಲಿರುವಂತಹ ಸ್ವಯಂ ಶಿಸ್ತು ಇದಕ್ಕೆ ಉದಾಹರಣೆಯಾಗುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ವಿದ್ಯಾರ್ಥಿಗಳಲ್ಲಿ ದೇಶಪ್ರೇಮ ಮೌಲ್ಯವನ್ನು ಬೆಳೆಸಲು ಈ ಸಂದರ್ಭ ಅತ್ಯಂತ ನ್ಯಾಯಸಮ್ಮತವಾಗಿದೆ. ಯಾವುದು ನ್ಯಾಯಸಮ್ಮತವಾಗಿದೆ ದೇಶಪ್ರೇಮ ಮೌಲ್ಯವನ್ನು ಬೆಳೆಸಲು? ಕೇದಾರನಾಥದಲ್ಲಿ ಉಂಟಾಗಿರುವ ಜಲಪ್ರಳಯದ ಬಗೆಗೆ ವಿವರಿಸೋದ, ಇಲ್ಲ ಉಗ್ರರ ದಾಳಿಯಲ್ಲಿ ಹುತಾತ್ಮರಾದವರ ಬಗೆಗೆ ವಿವರಣೆಯನ್ನು ನೀಡದ, ಇಲ್ಲ ಗುಜರಾತ್ ಭೂಕಂಪನದಿಂದ ಸಾವು ನೋವುಗಳ ಸಂದರ್ಭನ ತಿಳಿಸದ, ಮಹಾತ್ಮ ಗಾಂಧೀಜಿಯವರನ್ನು ದಕ್ಷಿಣ ಆಫ್ರಿಕಾದಲ್ಲಿ ರೈಲಿನಿಂದ ಹೊರಹಾಕಿದ ಸಂದರ್ಭದ ಬಗ್ಗೆ ತಿಳಿಸದ? ವಿದ್ಯಾರ್ಥಿಗಳಲ್ಲಿ ದೇಶ ಪ್ರೇಮ ಮೌಲ್ಯವನ್ನು ಬೆಳೆಸಲು ಅತ್ಯಂತ ನ್ಯಾಯಸಮ್ಮತವಾದ ಸಂದರ್ಭ ಯಾವುದು? ಉಗ್ರರ ದಾಳಿಯಲ್ಲಿ ಹುತಾತ್ಮರಾದವರ ಬಗೆಗೆ ವಿವರಣೆಯನ್ನು ನೀಡೋದಾಗಿರುತ್ತೆ. ಹಾಗಾದರೆ ಬಿ ಆಪ್ಷನಲ್ಲಿರುವಂತಹ ಉಗ್ರರ ದಾಳಿಯಲ್ಲಿ ಹುತಾತ್ಮರಾದವರ ಬಗೆಗೆ ವಿವರಣೆ ನೀಡುವುದು ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ಈ ಕೆಳಗಿನ ಯಾವ ಸಂಬಂಧದ ತಪ್ಪಾದ ಹೋಲಿಕೆಯನ್ನು ಹೊಂದಿದೆ ಅಂತ ಇದೆ. ಇಲ್ಲಿ ಯಾವುದು ಹೋಲಿಕೆ ಆಗ್ತಿಲ್ಲ ಅಂತ ಕೇಳಿರೋದು. ಜೀವಸತ್ವ ಎ ಕಣ್ಣುಗಳ ರಕ್ಷಣೆ ಅಂತ ಇದೆ. ಜೀವಸತ್ವ ಬಿ ನರವ್ಯೂಹ ಮತ್ತು ಜೀರ್ಣಾಂಗ ವ್ಯೂಹ. ಜೀವಸತ್ವ ಸಿ ಹಲ್ಲುಗಳ ಮತ್ತು ವಸಡುಗಳ ರಕ್ಷಣೆ. ಡಿ ಜೀವಸತ್ವ ಡಿ ರಕ್ತ ಹೆಪ್ಪುಗಟ್ಟಲು. ಯಾವುದಿಲ್ಲಿ ತಪ್ಪಾದ ಹೋಲಿಕೆ? ಜೀವಸತ್ವ ಡಿ ರಕ್ತ ಹೆಪ್ಪುಗಟ್ಟಲು ಇದಕ್ಕೆ ಉತ್ತರ ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ಕ್ಷಯರೋಗವು ಈ ರೋಗಾಣುವಿನಿಂದ ಹರಡುತ್ತದೆ. ಯಾವುದರಿಂದ ಕ್ಷಯರೋಗ ಹರಡುತ್ತೆ? ಮೈಕ್ರೋ ಬ್ಯಾಕ್ಟೀರಿಯಾ, ಟ್ಯೂಬರ್ಕ್ಯುಲೋಸಿಸ, ಫ್ಯಾಸ್ಮೋಡಿಯಮ್ಮ, ಇಲ್ಲ ಟ್ಯೂಬರ್ ಕ್ಯೂಲಿಯನ್ನ, ಇನ್ಫ್ಲೂಯೆಂಜಾ. ಕ್ಷಯರೋಗವು ಈ ರೋಗಾಣುವಿನಿಂದ ಹರಡುತ್ತದೆ. ಯಾವ ರೋಗಾಣುವಿನಿಂದ? ಮೈಕ್ರೋ ಬ್ಯಾಕ್ಟೀರಿಯಾ ಟ್ಯೂಬರ್ ಕ್ಯುಲೋಸಿಸ್ನಿಂದ ಕ್ಷಯರೋಗ ಹರಡುತ್ತೆ. ಹಾಗಾದರೆ ಎ ಆಪ್ಷನ್ ಇರುವಂತಹ ಮೈಕ್ರೋ ಬ್ಯಾಕ್ಟೀರಿಯಾ ಟ್ಯೂಬರ್ ಕ್ಯುಲೋಸಿಸ್ ಇದಕ್ಕೆ ಆನ್ಸರ್ ಆಗುತ್ತೆ.
ಮುಂದಿನ ಪ್ರಶ್ನೆ ನೋಡೋದಾದರೆ, ಪ್ರಥಮ ಚಿಕಿತ್ಸೆ ನೀಡುವಾಗ ರೋಗಿಗೆ ಸಾಕಷ್ಟು ತುಂಬ ಬೇಕಾಗಿರುವುದು ಯಾವುದು ಬೇಕು? ರೋಗಿಗೆ ಪ್ರಥಮ ಚಿಕಿತ್ಸೆಯನ್ನು ಮಾಡುವಾಗ ಭಯ ಇರಬೇಕಾ, ಇಲ್ಲ ಆತ್ಮವಿಶ್ವಾಸ ಇರಬೇಕಾ, ಇಲ್ಲ ಪ್ರೇರಣೆಯನ್ನು ತುಂಬಬೇಕಾಗಿರುತ್ತಾ, ಇಲ್ಲ ಸ್ಥೈರ್ಯವನ್ನು ತುಂಬಬೇಕಾಗಿರುತ್ತಾ? ಪ್ರಥಮ ಚಿಕಿತ್ಸೆಯನ್ನು ನೀಡುವಾಗ ರೋಗಿಗೆ ಸಾಕಷ್ಟು ತುಂಬ ಬೇಕಾಗಿರುವುದು ವಿಶ್ವಾಸವನ್ನು ತುಂಬಬೇಕಾಗಿರುತ್ತೆ. ಹಾಗಾದರೆ ಬಿ ಆಪ್ಷನ್ ಇರುವಂತಹ ಆತ್ಮವಿಶ್ವಾಸ ಇದಕ್ಕೆ ಆನ್ಸರ್ ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ಇದು ಭಾರತದ ರಾಷ್ಟ್ರೀಯ ಪಕ್ಷಿಯಾಗಿದೆ. ನವಿಲು ರಾಷ್ಟ್ರೀಯ ಪಕ್ಷಿನ, ಇಲ್ಲ ಕೋಗಿಲೆ ರಾಷ್ಟ್ರೀಯ ಪಕ್ಷಿನ, ಇಲ್ಲ ಪಾರಿವಾಳನ, ಇಲ್ಲ ಗಿಡಗನ? ಯಾವುದು ಭಾರತದ ರಾಷ್ಟ್ರೀಯ ಪಕ್ಷಿ? ನವಿಲು. ಮುಂದಿನ ಕ್ವಶನ್ ನೋಡೋದಾದರೆ, ವಿಡಿಯೋ ಕ್ಯಾಮರಾದಂತಹ ಮಲ್ಟಿಮೀಡಿಯಾ ಉಪಕರಣಗಳನ್ನು ಜೋಡಿಸಲು ಉಪಯೋಗಿಸುವ ಮಾಪಕ ಅಂತ ಇದೆ. ವಿಡಿಯೋ ಕ್ಯಾಮರಾದಂತಹ ಮಲ್ಟಿಮೀಡಿಯಾ ಉಪಕರಣಗಳನ್ನು ಜೋಡಿಸಲು ಉಪಯೋಗಿಸುವ ಮಾಪಕ ಯಾವುದು? ಸೀರಿಯಲ್ ಪೋರ್ಟಾ, ಇಲ್ಲ ವೈರಾ, ಇಲ್ಲ ಪ್ಯಾರಲೆಲ್ ಪೋರ್ಟಾ, ಇಲ್ಲ USB ನ? ವಿಡಿಯೋ ಕ್ಯಾಮರಾದಂತಹ ಮಲ್ಟಿ ಮೀಡಿಯಾ ಉಪಕರಣಗಳನ್ನು ಜೋಡಿಸಲು ಉಪಯೋಗಿಸುವ ಮಾಪಕ USB. ಹಾಗಾದರೆ ಡಿ ಆಪ್ಷನ್ ಇರುವಂತಹ USB ಇದಕ್ಕೆ ಉತ್ತರ ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ಈ ಕೆಳಗಿನವುಗಳಲ್ಲಿ ಯಾವುದು CAD ಕಂಪ್ಯೂಟರ್ ಏಡೆಡ್ ಡಿಸೈನ್ ಲೆಕ್ಕಾಚಾರದಲ್ಲಿ ಉಪಯೋಗಿಸುತ್ತಾರೆ? ಯಾವುದನ್ನ CAD ಲೆಕ್ಕಾಚಾರದಲ್ಲಿ ಉಪಯೋಗಿಸುತ್ತಾರೆ? ಮೈಕ್ರೋ ಕಂಪ್ಯೂಟರ್ನ, ಇಲ್ಲ ಮೈನ್ ಪ್ರೈಮ್ ಕಂಪ್ಯೂಟರ್ಸಾ, ಇಲ್ಲ ಹೈಬ್ರಿಡ್ ಕಂಪ್ಯೂಟರಾ, ಇಲ್ಲ ಮೇಲಿನ ಯಾವುದು ಅಲ್ಲನ? ಹಾಗಾದರೆ ಎ ಆಪ್ಷನ್ನಲ್ಲಿರುವಂತಹ ಮೈಕ್ರೋ ಕಂಪ್ಯೂಟರ್ಸ್ ಇದಕ್ಕೆ ಉತ್ತರ ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ಸೂಪರ್ ಕಂಪ್ಯೂಟರ್ನ ವೇಗವನ್ನು ಅಳೆಯುವ ಮಾಪಕ ಅಂತ ಇದೆ. ಯಾವುದು? ಸೂಪರ್ ಕಂಪ್ಯೂಟರ್ ವೇಗವನ್ನು ಅಳೆಯಲು ಬಳಸುವ ಮಾಪಕ ಫ್ಲಾಪ್ಸ್ ಇದಕ್ಕೆ ಆನ್ಸರ್ ಆಗುತ್ತೆ. ಬಿ ಆಪ್ಷನ್ ಇರುವಂತಹ ಫ್ಲಾಪ್ಸ್ ಇದಕ್ಕೆ ಆನ್ಸರ್. ಮುಂದಿನ ಕ್ವಶನ್ ನೋಡೋದಾದರೆ, ಈ ಕೆಳಗಿನವುಗಳಲ್ಲಿ ಯಾವುದು ಸ್ಪ್ರೆಡ್ಶೀಟ್ ಸಂಬಂಧಿಸಿರುತ್ತದೆ ಅಂತ ಇದೆ. ಸ್ಪ್ರೆಡ್ಶೀಟ್ಗೆ ಯಾವ ಸಂಬಂಧಿಸಿರುತ್ತದೆ? ವರ್ಕ್ಬುಕ್ ಮತ್ತು ಒಂದು ದಾಖಲೆ, ಇದರಲ್ಲಿ ಒಂದಕ್ಕಿಂತ ಹೆಚ್ಚು ಹಾಳೆಗಳಿರುತ್ತವೆ ಅಂತ ಇದೆ. ಇದು ಸ್ಪ್ರೆಡ್ಶೀಟಿಗೆ ಸಂಬಂಧವಾಗಿರುತ್ತಾ? ಇಲ್ಲ ಕಾಲಮ್ಗಳನ್ನು ಸಂಖ್ಯೆಗಳಿಂದ ಗುರುತಿಸಲಾಗುತ್ತದೆ ಅಂತ ಇದಾಗುತ್ತಾ? ಇಲ್ಲ ಪಂಕ್ತಿಗಳನ್ನು ಅಕ್ಷರಗಳಿಂದ ಗುರುತಿಸಲಾಗುತ್ತದೆ ಆಗುತ್ತಾ? ಇಲ್ಲ ಪಂಕ್ತಿ ಮತ್ತು ಕಾಲಮ್ಗಳ ಸಂಧಿಯನ್ನು ಲೇಬಲ್ ಎಂದು ಕರೆಯುತ್ತಾರೆ ಆಗುತ್ತಾ? ಈ ಆಪ್ಷನ್ ಇರುವಂತಹ ವರ್ಕ್ಬುಕ್ ಒಂದು ದಾಖಲೆ, ಇದರಲ್ಲಿ ಒಂದಕ್ಕಿಂತ ಹೆಚ್ಚು ಹಾಳೆಗಳಿರ್ತವೆ, ಇದಕ್ಕೆ ಆನ್ಸರ್ ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ಇವುಗಳಲ್ಲಿ ಯಾವುದು ವಿಂಡೋಸ್ 7ಗೆ ಸಂಬಂಧಿಸಿಲ್ಲ ಅಂತ ಇದೆ. ಯಾವುದು ವಿಂಡೋಸ್ 7ಗೆ ಸಂಬಂಧಿಸಿಲ್ಲ? 64 ಬಿಟ್ ಪ್ರೊಸೆಸರಾ, ಇಲ್ಲ ಕ್ಲೌಡ್ ಕಂಪ್ಯೂಟಿಂಗಾ, ಇಲ್ಲ ಮಲ್ಟಿಪ್ಲೈರ್ ವಾಲಾ, ಇಲ್ಲ ಆಫ್ ಗ್ರೇಡೆಡ್ ವರ್ಷನ್ ಆಫ್, ಇಲ್ಲ ಅಪ್ಗ್ರೇಡೆಡ್ ವರ್ಷನ್ ಆಫ್ XP ವಿಸ್ತಾನ? ವಿಂಡೋಸ್ 7ಗೆ ಸಂಬಂಧಿಸಿಲ್ಲದೆ ಇರುವುದು ಯಾವುದು? 64 ಬಿಟ್ಸ್ ಪ್ರೊಸೆಸರ್. ಹಾಗಾದರೆ ಎ ಆಪ್ಷನ್ ಇರುವಂತಹ 64 ಬಿಟ್ ಪ್ರೊಸೆಸರ್ ಇದಕ್ಕೆ ಉದಾಹರಣೆ ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, HTMLನ ವಿಸ್ತೃತ ರೂಪ ಅಂತ ಇದೆ. ಯಾವುದು HTMLನ ವಿಸ್ತೃತ ರೂಪ? ಹೈಪರ್ ಟೆಕ್ಸ್ಟ್ ಮೇಕಪ್ ಲ್ಯಾಂಗ್ವೇಜಾ, ಇಲ್ಲ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜಾ, ಇಲ್ಲ ಹೈಪರ್ ಟೆಕ್ಸ್ಟ್ ಮೆಟಾ ಡೇಟಾ ಲ್ಯಾಂಗ್ವೇಜಾ, ಇಲ್ಲ ಹೈಪರ್ ಟೆಕ್ಸ್ಟ್ ಮೈಕ್ರೋಸಾಫ್ಟ್ ಲ್ಯಾಂಗ್ವೇಜಾ? HTMLನ ವಿಸ್ತೃತ ರೂಪ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. ಹಾಗಾದರೆ ಬಿ ಆಪ್ಷನ್ ಇರುವಂತಹ ಹೈಪರ್ ಟೆಕ್ಸ್ಟ್
ಮಾರ್ಕಪ್ ಲ್ಯಾಂಗ್ವೇಜ್ ಇದಕ್ಕೆ ಉತ್ತರ ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ OCRನಲ್ಲಿ ಸಿ ಎಂದರೆ ಏನು ಅಂತ ಕೇಳಿದ್ದಾರೆ. OCRನಲ್ಲಿ ಸಿ ಅಂದರೆ ಏನು? ಕೋಡಾ, ಇಲ್ಲ ಕ್ಯಾರೆಕ್ಟರಾ, ಇಲ್ಲ ಕ್ಯಾಟಲಾಗ, ಇಲ್ಲ ಕೌಂಟರ? ಯಾವುದು? OCRನಲ್ಲಿ ಸಿ ಎಂದರೆ ಕ್ಯಾರೆಕ್ಟರ್. ಹಾಗಾದರೆ ಬಿ ಆಪ್ಷನ್ ಇರುವಂತಹ ಕ್ಯಾರೆಕ್ಟರ್ ಇದಕ್ಕೆ ಉತ್ತರ ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ ಇದರಲ್ಲಿ ಯಾವುದು ಅಂತರ್ಜಾಲದ ವಿಶೇಷತೆ ಅಲ್ಲ ಅಂತ ಇದೆ. ಯಾವುದು ಅಂತರ್ಜಾಲದ ವಿಶೇಷತೆ ಅಲ್ಲ? ಇಮೇಲಾ, ಇಲ್ಲ ನ್ಯೂಸ್ ಗ್ರೂಪಾ, ಇಲ್ಲ ಚಾಟಾ, ಇಲ್ಲ ಡಿಸೈನಾ? ಯಾವುದು ಅಂತರ್ಜಾಲದ ವಿಶೇಷತೆ ಅಲ್ಲ? ಡಿಸೈನಿಂಗ್ ಅಂತರ್ಜಾಲದ ವಿಶೇಷತೆ ಅಲ್ಲ. ಹಾಗಾದರೆ ಡಿ ಆಪ್ಷನ್ ಇರುವಂತಹ ಡಿಸೈನಿಂಗ್ ಇದಕ್ಕೆ ಉತ್ತರ ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ ಈ ಕೆಳಗಿನವುಗಳಲ್ಲಿ ಯಾವುದು ಮಾನವ ಭಾಷೆಯಿಂದ ಯಾಂತ್ರಿಕ ಭಾಷೆಗೆ ಒಂದೊಂದೇ ಸಾಲುಗಳಾಗಿ ಭಾಷಾಂತರಿಸುತ್ತದೆ? ಯಾವುದು ಮಾನವ ಭಾಷೆಯಿಂದ ಯಾಂತ್ರಿಕ ಭಾಷೆಗೆ ಒಂದೊಂದೇ ಸಾಲುಗಳನ್ನಾಗಿ ಭಾಷಾಂತರಿಸುವುದು? ಯಾವುದು? ಅಸೆಂಬ್ಲರಾ, ಇಲ್ಲ ಇಂಟರ್ಪ್ರಿಟಿಯರಾ, ಇಲ್ಲ ಕಂಪ್ಲೈರಾ, ಇಲ್ಲ ಡಿಬಗ್ಗರ? ಯಾವುದು ಮಾನವ ಭಾಷೆಯಿಂದ ಯಾಂತ್ರಿಕ ಭಾಷೆಗೆ ಒಂದೊಂದೇ ಸಾಲುಗಳನ್ನು ಭಾಷಾಂತರಿಸುವುದು? ಇಂಟರ್ಪ್ರಿಟಿಯರ್. ಹಾಗಾದರೆ ಬಿ ಆಪ್ಷನ್ ಇರುವಂತಹ ಇಂಟರ್ಪ್ರಿಟಿಯರ್ ಇದಕ್ಕೆ ಆನ್ಸರ್ ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ ಈ ವೀಕ್ಷಣೆಯು ಡಾಟಾಬೇಸ್ನ ಎಲ್ಲ ಮಾಹಿತಿಗಳ ಸಂಕ್ಷಿಪ್ತ ವಿವರಣೆಯನ್ನು ನೀಡುತ್ತದೆ ಅಂತ ಕೊಟ್ಟಿದ್ದಾರೆ. ಯಾವುದು? ಫಿಸಿಕಲ್ ವ್ಯೂನ, ಇಲ್ಲ ಇಂಟರ್ನಲ್ ವ್ಯೂನ, ಇಲ್ಲ ಕಾನ್ಸೆಪ್ಚುವಲ್ ವ್ಯೂನ, ಇಲ್ಲ ಎಕ್ಸ್ಟರ್ನಲ್ ವ್ಯೂನ? ಯಾವುದು? ಕಾನ್ಸೆಪ್ಚುವಲ್ ವ್ಯೂ. ಡಾಟಾಬೇಸ್ನ ಎಲ್ಲ ಮಾಹಿತಿಯನ್ನು ಸಂಕ್ಷಿಪ್ತವಾಗಿ ವಿವರಿಸೋದು ಯಾವುದು? ಕಾನ್ಸೆಪ್ಚುವಲ್ ವ್ಯೂ. ಹಾಗಾದರೆ ಸಿ ಆಪ್ಷನ್ ಇರುವಂತಹ ಕಾನ್ಸೆಪ್ಚುವಲ್ ವ್ಯೂ ಇದಕ್ಕೆ ಉತ್ತರ ಆಗುತ್ತೆ.